ರಿಷಿ ಎತ್ಕೊಳ್ಳೋ ಈರುಳ್ಳಿ ಟೊಮೆಟೊ ಅದು. ಬಾಲು ಹೆಂಗಿದೆ ಗೊಜ್ಜು? ರಿಷಿ ಯಾವ ಥರ ಇದೆ ಗೊಜ್ಜು? ಏನಮ್ಮ ಬಾಲು? ರಿಷಿ ಹೆಂಗಿದೆ ರಿಷಿ? ಸೂಪರ್ ಆಗೈತ ಗೊಜ್ಜು. ಏನು ಗೊಜ್ಜು ಇದೆ ಅಲ್ಲ ಅದು? ಟೊಮೊಟೊ ಗೊಜ್ಜಲ್ಲ, ಏನು ಗೊಜ್ಜು ಮಾಡೋದು? ಮೂಸಂಬೆ ಗೊಜ್ಜು, ಸಿಪ್ಪೆ ಗೊಜ್ಜು. ಅದರಿಂದ ಏನು ಬರುತ್ತೆ ಅಲ್ಲೂ? ಅದರಿಂದ ಏನು ಬರುತ್ತೆ ಬಲು? ಚೆನ್ನಾಗಿದೆ ಗೊಜ್ಜು. ಹೌದಾ, ಚೆನ್ನಾಗಿದೆಯಾ ಗೊಜ್ಜು? ಹಾಂ ತಿನ್ನಿ. ಓಕೆ ಓಕೆ ಓಕೆ. ಸುಮಕ್ಕ ತಿಂತಾ ಇದ್ದಾರೆ. ಮೂಸಂಬೆ ಸಿಪ್ಪೆ ಗೊಜ್ಜೆಲ್ಲ ಖಾಲಿ ಮಾಡಿದೆ. ಯಾವ ಥರ ಐತೆ ಸುಮಕ್ಕ ಹೇಳು, ಕರೆಕ್ಟಾಗಿ ಹೇಳ್ಬೇಕಪ್ಪ. ಹೆಂಗೈತೆ ಹೇಳು? ತುಂಬ ಚೆನ್ನಾಗಿದೆ ನೋಡು. ಚೆನ್ನಾಗಿ ಕೈಲ ತಿನ್ಕೊಂಡ್ರು. ಬಾಂಡೆನೂ ಬೆಳಗಕ್ಕೆ ವೇಸ್ಟ್ ಮಾಡಬೇಡ. ಬಾಂಡೆ ಬೆಳಗಕ್ಕೆ ಹಾಕಿದ್ದೀನಿ. ಇವರೆಲ್ಲ ತಿಂದು ಖಾಲಿ ಮಾಡಿರೋ ತನಕ ಬಿಡೋಲ್ಲ. ಖಾಲಿ ಮಾಡಿಸ್ತಿಲ್ವ ನಮ್ಮ ಸುಮಕ್ಕನ ಹತ್ರ? ಎಲ್ಲ ಖಾಲಿ ಮಾಡಿಸ್ತೈತೆ ನಮ್ಮ ಸುಮಕ್ಕ. ತುಂಬ ಇಷ್ಟ. ದಿನ ಕೇಳ್ತಾನೆ ಜ್ಯೂಸ್ ಮಾಡ್ಕೊಡಮ್ಮ, ಜ್ಯೂಸ್ ಕೊಟ್ಟು ಮಾಡೋಣ ಅಂತ. ಅದಕ್ಕೋಸ್ಕರ ನಿನಗೆ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ. ಹೇಗಿದೆ ಮಗನೇ ಜ್ಯೂಸು? ಹೇಗಿದೆ? ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಮಗನೇ ಭಾರಿ ಚೆನ್ನಾಗೈತಾ? ಓಕೆ ಮಗನೇ, ಥ್ಯಾಂಕ್ ಯು. ಚೆಲ್ಬಾರ್ದು. ಹಾಂ ಕುಡಿ ಕುಡಿ. ಅಲ್ಲ ಗೈಸ್, ಇವತ್ತು ಏನು ಗೊತ್ತಾ, ಕಿತ್ತಳೆ ಸಿಪ್ಪೆಯಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಬೆನಿಫಿಟ್ ಇರುತ್ತೆ, ಪಲ್ಯನೂ ತುಂಬ ಚೆನ್ನಾಗಿರುತ್ತಂತೆ. ಬೇರೆ ಹುಡುಗರು ನೋಡಿ ನಾನು ಟ್ರೈ ಮಾಡ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಫ್ರೂಟ್ ಸಮೇತ. ಇದಕ್ಕೆ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಏನು ಬೇಕಾದ್ರೂ ತಿನ್ಬೋದು. ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಿದ್ದೀನಿ. ನೋಡಿ, ನಿಮಗೂ ಕಿತ್ತಳೆ ಸಿಪ್ಪೆ ನೋಡ್ತಾ ಇದ್ದೀರಾ? ಮೂಸಂಬೆ ಸಿಪ್ಪೆ ಇದು. ಸಾರಿ ಕಿತ್ತಳೆ ಸಿಪ್ಪೆನ ಮೂಸಂಬೆ ಸಿಪ್ಪೆ ಅನಿಸುತ್ತೆ. ಇದ್ರಲ್ಲಿ ಪಲ್ಯ ಮಾಡೋಣ ಬನ್ನಿ. ಪಲ್ಯಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಈಗ ಈ ಪಲ್ಯಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ, ಸ್ವಲ್ಪ ಇಷ್ಟು ಹುಣಸೆಹಣ್ಣು ತೊಳೆದ್ಬಿಟ್ಟು ನೆನಾಕಬೇಕು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3 ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಮತ್ತು ಮನೆ ಮಸಾಲೆ ಪುಡಿ. ಇಷ್ಟು ಮಾಡೋಣ. ಇವಾಗೆಲ್ಲ ಹಚ್ಕೊಳ್ಳೋಣ ಬನ್ನಿ. ಈ ಹುಣಸೆಹಣ್ಣು ತೊಳೆದು ನೆನಾಕ್ತೀನಿ ನೋಡಿ. ತಿರುಚ್ಬೇಡ್ರಿ ಬಾಲು. ಈ ಚಾಟ ಬಾಲು ಕೋಲ್ ಕೊಡು. ಕೊಡಪ್ಪ. ನಿನ್ನ ಕೈಯಲ್ಲಿ ಕೋಲ್ ಐತಲ್ಲ, ಕೊಡೋದು ಹಿಂದೆಗಡೆ. ಅದೇನು ಕೋಲ್ ಐತ ನಿಂದೆ ಇರೋದು? ಕೊಡ್ತಾನೆ. ಎಲ್ಲಿತ್ತ ಕೋಲು? ಎಲ್ಲಿತ್ತು? ನಮ್ಮದೇ ಕೋಲದು. ಎಲ್ಲಿತ್ತು? ಕೊಡಿ, ಇಟ್ಕೊತೀನಿ. ಏನು ಮಾಡಿದೆ? ಇವಾಗ ಹುಣಸೆಹಣ್ಣು ನೋಡಿ ತೊಳೆದು ನೆನಾಕ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನಾಕಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ. ಕಟ್ ಮಾಡ್ಕೊಂಡು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಚೆನ್ನಾಗಿ ಬರುತ್ತಂತೆ. ಅದಕ್ಕೆ ಒಂದ್ಸಲ ನಾವು ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ ನೋಡೋಣಲ್ವಾ. ಏನು ಇದ್ರಲ್ಲಿ ತುಂಬ ಬೆನಿಫಿಟ್ ಇರುತ್ತೆ. ಅದಕ್ಕೋಸ್ಕರ ಇದೀನಿ. ಮೂಸಂಬಿ ಕಿತ್ತಳೆ ಸಿಪ್ಪೆ ಹಚ್ಕೊಂಡಿದ್ದೀನಿ. ಮೂಸಂಬಿ ಸಿಪ್ಪೆ ಹಚ್ಕೊಂಡಿದ್ದೀನಿ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಈರುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಬಾಣಲಿ ಇಟ್ಟಿದ್ದೀನಿ. ಇವಾಗ ಗೈಸ್ ಬಾಣಲಿ ಇಟ್ಟಿದ್ದೀನಿ ಗೈಸ್. ಸ್ವಲ್ಪ ಇವಾಗ ಎಣ್ಣೆ ಬಿಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ನೀವು? ಎಣ್ಣೆ ಬಿಡ್ತಾಯಿದ್ದೀನಿ. ಎಣ್ಣೆ ಬಿಟ್ಟಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹೊಡಿತೀನಿ. ಮತ್ತು ಇವಾಗ ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ
ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ತೀನಿ. ತುಂಬ ಬೆನಿಫಿಟ್ ಇದೆ, ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು ತಿನ್ಬೋದು ಗೈಸ್. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಈರುಳ್ಳಿ ಜೊತೆಗೆ ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿನ, ಅದಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದೀನಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇನ್ನು ಈಗ ನೆಕ್ಸ್ಟು ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಹಾಕಿದಂಗೆ ಮೂಸಂಬಿ ಸಿಪ್ಪೆ ಹಾಕ್ತಾಯಿದ್ದೀನಿ. ಮೂಸಂಬಿ ಸಿಪ್ಪೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಲಿಲ್ಲ. ನೋಡಿ ಚೆನ್ನಾಗಿ ಫ್ರೈ ಆಯ್ತೈತೆ. ಮೂಸಂಬಿ ಸಿಪ್ಪೆನೂ ಹಾಕ್ತೀನಿ. ಮೂಸಂಬಿ ಸಿಪ್ಪೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಚೆನ್ನಾಗಿ ಸ್ವಲ್ಪ ಬಾಡ್ಕೊಂಡ್ಮೇಲೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಎಲ್ಲ ಬಿಡೋಣ, ಮೊಸರು ಪುಡಿ ಎಲ್ಲ ಹಾಕೋಣ. ಚೆನ್ನಾಗಿ ಫ್ರೈ ಆಗಲಿ. ನೋಡ್ತಾ ಇದ್ದೀರಾ ನೀವು. ಚಿನ್ನದ ಹಣ್ಣು ಚಿನ್ನಾರಿ ಹಣ್ಣು ಬಂದೇನು ಇಂಥ ಗುಡಿಸಲಿಗೆ ದೀಪ ಬೆಳಗುವುದಕ್ಕೆ ಬಣ್ಣದ ಬಂದೆ ನೀನು ಇಂಥ ಗುಡಿಸಲಿಗೆ. ಎಂತ ಪಲ್ಯ ಮಾಡ್ತಾರೆ ಗೈಸ್, ನೋಡಿ ಶಾಕ್ ಅಂದರೆ ಶಾಕು. ಒಂದೊಂದು ಥರ ಪಲ್ಯ ಮಾಡ್ತಾರಲ್ಲ, ನಾವು ಕಲ್ತ್ಕೊಂಡು ನಾವು ತಿನ್ನಬೇಕು ಅನ್ನೋ ಆಸೆ ಇರುತ್ತಲ್ವ, ಅದಕ್ಕೋಸ್ಕರ. ನಾನು ಸ್ವಲ್ಪ ಅನ್ನದ ಜೊತೆಗಾದ್ರೂ ಚಪಾತಿಗಾದ್ರೂ ತಿನ್ಬೋದು. ನಾನು ಇವಾಗ ಸ್ವಲ್ಪ ಅಕ್ಕಿ ಇಕ್ತೀನಿ, ಅನ್ನದ ಜೊತೆ ತಿಂತೀನಿ ನಾನು ಇವಾಗ. ಘಮ ಘಮ ಅಂತಿದೆ. ಎಷ್ಟು ಗಮ್ಮ ಅಂತೈತೆ ಗೊತ್ತಾ ಗೈಸ್. ಸ್ವಲ್ಪ ಉಪ್ಪು ಹಾಕೋಣ, ಇನ್ನೊಂದು ಸ್ವಲ್ಪ. ಇಷ್ಟು ದಿನ ಮೂಸಂಬೆ ಮುಖ ಗ್ಲೋ ಬರುತ್ತೆ ಅಂತ ಮುಖಕ್ಕೆ ಪೌಡ್ರ್ ಮಾಡಿ ಹಾಕೊಳ್ಳೋರು ಇವಾಗ ಹೊಟ್ಟೆ ಒಳಗಡೆ ತಿನ್ನೋಕ್ಕೂ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮಷ್ಟು ಬುದ್ಧಿವಂತರು ಯಾರು ಇಲ್ಲ ಅನ್ಕೋತೀನಿ. ಇಷ್ಟು ದಿನ ಹಣ್ಣು ತಿಂದ್ಬಿಟ್ಟು ಸಿಪ್ಪೆ ಎತ್ತಿವ ಸ್ವಲ್ಪ ದಿನ, ಆಮೇಲೆ ಸ್ವಲ್ಪ ದಿನ ಸಿಪ್ಪೆ ಒಣಗಾಕಿ ಪೌಡ್ರ್ ಮಾಡ್ಕೊಂಡು ಮುಖಕ್ಕೆ ಹಾಕೊಳ್ಳಿವೋ. ಇವಾಗ ಸ್ವಲ್ಪ ತಲೆ ಉಪ್ಪೈಸಿ ಹೊಟ್ಟೆ ಒಳಗಡೆ ತಿನ್ಬೋದು. ಎಷ್ಟು ತಲೆ ಉಪ್ಪೈಸ್ತಾರೆ ಜನಗಳು ಅಂದರೆ ಅಷ್ಟು ಫ್ರೈ ಆಗಿದೆ. ಇವಾಗ ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಡ್ತಾಯಿದ್ದೀನಿ ನೋಡಿ. ಹುಣಸೆಹಣ್ಣು ಹುಳಿ ಆಗಲೇ ಇದಿಟ್ಟಿದ್ದಲ್ಲ, ಇವಾಗ ಹುಣಸೆಹಣ್ಣು ಹುಳಿ ಬಿಡ್ತಾಯಿದ್ದೀನಿ. ಹುಣಸೆಹಣ್ಣು ಹುಳಿ ಬಿಟ್ಟೆ. ಸ್ವಲ್ಪ ಇವಾಗ ಮನೆ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ಮನೆ ಮಸಾಲೆ ಪುಡಿ ಒಂದು 1/4 ಸ್ಪೂನ್ ಹಾಕಿ, ನೀವು ಎಷ್ಟು ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮಾಡ್ಕೊಂಡಿದ್ದಲ್ವ, ಒಂದು 1/4 ಸ್ಪೂನ್ ಮನೆ ಮಸಾಲೆ ಪುಡಿ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬಿಡಿ. ಮತ್ತು ಸ್ವಲ್ಪ ಧನಿಯಾ ಪುಡಿ, ನೋಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ತಿದ್ದೀನಿ. ಬಂದೆ. ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಬಂದೆ. ಈಗ ಚೆನ್ನಾಗೆಲ್ಲ ಹೊಂದ್ಕೊಂಡು ಫ್ರೈ ಆಗಲಿ. ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ. ಬೆಲ್ಲ ಹಾಕ್ಕೊಂಡ್ರೆ ಬೆಲ್ಲ ಹಾಕ್ಕೊಳ್ಳಿ. ನಂಗೆ ಬೆಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ನನಗೆ ಬೆಲ್ಲ ಇಷ್ಟ ಅಂದ್ರೆ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಹಾಗಲಕಾಯಿ ಗೊಜ್ಜು ಬರುತ್ತಲ್ಲ, ಆ ಥರ ಹಾಗಲಕಾಯಿ ಗೊಜ್ಜು ಥರ ಸ್ವಲ್ಪ ಕಹಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿದೆ. ಹಾಗಲಕಾಯಿ ಗೊಜ್ಜು ತಿಂತೀವಲ್ಲ, ಹಾಗಲಕಾಯಿ ಗೊಜ್ಜು ಕಹಿ ಬರುತ್ತಲ್ಲ, ಆ ಥರನೇ ಇದು ಕಹಿ ಬರುತ್ತೆ. ರೊಟ್ಟಿಗೆಲ್ಲ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ರೊಟ್ಟಿ ಮತ್ತು ಚಪಾತಿಗೆ. ಸೇಮ್ ಹಾಗಲಕಾಯಿ ಗೊಜ್ಜು ಬರುತ್ತಲ್ಲ ಕಹಿ, ಅದೇ ಥರನೇ ಸ್ವಲ್ಪ ಕಹಿ ಬರುತ್ತೆ. ಕಹಿ ಬರಲ್ಲ ಅಂತ ಹೇಳ್ತೀರ, ಕಹಿ ಬಂದೇ ಬರುತ್ತೆ. ಅದು ಸ್ವಲ್ಪ ಮೂಸಂಬಿ ಕಹಿ ಅಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಿದ್ರೆ
ಸೇಮ್ ಹಾಗಲಕಾಯಿ ಗೊಜ್ಜು ಬಂದಂಗೆ, ಇದು ಹಾಗಲಕಾಯಿ ಗೊಜ್ಜು ಮಾಡ್ತೀರ ಅದೇ ಥರನೇ ಸೇಮ್ ಹಾಗಲಕಾಯಿ ಗೊಜ್ಜು ಬಂದಂಗೆ ಬರೋದು. ಸ್ವಲ್ಪ ಕಹಿ ಬರುತ್ತೆ, ಚೆನ್ನಾಗಿರುತ್ತೆ, ತಿನ್ನಿ, ಟ್ರೈ ಮಾಡಿ. ಬೆನಿಫಿಟ್ಗೆಲ್ಲ ಒಳ್ಳೇದಲ್ವ, ಅದಕ್ಕೋಸ್ಕರ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಗಮನ ಅಂತೂ ತುಂಬ ಚೆನ್ನಾಗಿತ್ತು, ಸೇಮ್ ಹಾಗಲಕಾಯಿ ಗೊಜ್ಜು ಯಾವ ಥರ ಇತ್ತು ಇದು ಸೇಮ್ ಹಾಗಲಕಾಯಿ ಗೊಜ್ಜಿನ ಥರನೇ ಐತೆ ಸೇಮ್. ಟ್ರೈ ಮಾಡಿ ನೋಡಿ, ಮಾಡೋಕ್ಕೆ ಏನು ನಿಮ್ಗೆ ಇಷ್ಟ ಆಗ್ಬೋದು, ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ, ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ಇಷ್ಟ ಆಯಿತು, ಬೇರೆಯವ್ರಿಗೆ ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ, ಒಬ್ಬರು ಕಹಿ ತಿನ್ನಲ್ಲ, ಒಬ್ರೊಬ್ರು ಕಹಿ ತಿಂತಾರೆ. ಕಹಿ ಅಂದರೆ ಹಾಗಲಕಾಯಿ ಗೊಜ್ಜೆಲ್ಲ ತಿಂತಾರಲ್ಲ ಆ ಥರ. ಅದಕ್ಕೊಂದ್ಸಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಏನು ತಪ್ಪಿಲ್ವಲ್ಲ. ಬೇಯ್ತಾ ಇದೆ, ಏನಿಲ್ಲ ಗೈಸ್, ಹಾಗಲಕಾಯಿ ಗೊಜ್ಜು ಬರುತ್ತಲ್ಲ ಆ ಥರ ಕಹಿ ಬರುತ್ತೆ ಸ್ವಲ್ಪ ಅಷ್ಟೇ. ಸ್ವಲ್ಪ ಎಲ್ಲ ಚೆನ್ನಾಗಿ ಹುರ್ಕೊಂಡೆ ಚೆನ್ನಾಗಿರುತ್ತೆ ನೋಡಿ. ಬೇಯ್ತಾ ಇದೆ. ಗಮಲ ಮಾತ್ರ ಸೂಪರಾಗೈತೆ. ಒಳ್ಳೆ ಮೀನುಳಿ ಸ್ಮೆಲ್ ಬಂದಂಗೆ ಬರುತ್ತೆ ಗಮಲ. ಮೀನುಳಿ ಸಾರು ತಿಂದಿದ್ದಿರಲ್ಲ ಆ ಥರ ಮೀನುಳಿ ಸ್ಮೆಲ್ ಬಂದಂಗೆ ಬರುತ್ತೆ ಗಮಲ ಮಾತ್ರ. ಟ್ರೈ ಅಗೇನ್ ಮಾಡಿ ಒಂದ್ಸಲ ಅಷ್ಟೇ. ನಾನಿವಾಗ ಒಂದು ಗೋಧಿ ದೋಸೆ ಹಾಕಿ ತೋರಿಸ್ತೀನಿ ನೋಡಿ, ಇಲ್ಲಾಂದರೆ ರವೆ ದೋಸೆ ಹಾಕಲ್ಲ, ಯಾವ್ದಾರು ಒಂದು ಹಾಕಿ ತೋರಿಸ್ತೀನಿ ನೋಡಿ. ಬಲು ಗೊಜ್ಜು ಯಾವ ಥರ ಐತೆ ಬಲೋದು? ಚೆನ್ನಾಯ್ತಾ? ಅದೇನ್ರ ಗೊಜ್ಜು? ಕಹಿ ಸ್ವಲ್ಪ ಅಷ್ಟೇ ಅಲ್ವಾ? ಚೆನ್ನಾಗೈತೆ ತಾನೆ ತಿನ್ನೋಕ್ಕೆ? ನನ್ನ ಮಗ ಯಾವ ಥರ ಇದೆ ಮಗನೇ ಗೊಜ್ಜು? ಚೆನ್ನಾಯ್ತಾ ಇಲ್ವಾ? ಬೆಳ್ಳಿ ತರಗ ಚೆನ್ನಾಗೈತಾ ಇಲ್ವಾ? ಚೆನ್ನಾಗೈತಾ? ಸೂಪರ್ ಆಗದ ನೋಡಿ. ಮಕ್ಳಿಗೆ ಇಷ್ಟ ಆಗೈತೆ, ಇಬ್ಬರು ಚೆನ್ನಾಗೈತೆ ಅಂತಿದ್ರೆ. ಚೆನ್ನಾಗೈತೆ ಬಲೋ ಗೊಜ್ಜು? ರಿಷಿ ಚೆನ್ನಾಗೈತೆ ನಮ್ಮ ಗೊಜ್ಜು ನೋಡಿ. ಅದು ಕಹಿನ ಜಾಸ್ತಿ ಇಲ್ಲ ತಾನೆ, ಸ್ವಲ್ಪ ಕಹಿ. ತಿನ್ಕೊಳಮ್ಮ, ನೀನು ಹೆಂಗೆ ತಿನ್ಕೊ ತಿನ್ನೋಣ, ಯಾಕಬಿಡು. ಅವನು ತಿನ್ಕೊಂಡ ಮತ್ತು ಇವನು ತಿನ್ಕೊಂಡ. ಖಾರನ ಬಲು ಬಿಡು, ಬೆಳೆಕೋತೀನಿ ಹಾಕು. ಇಬ್ರಿಗೂ ಸ್ವಲ್ಪ ಕಹಿ ಐತೆ ಅಷ್ಟೇ. ಸೂಪರ್ ಇದೆ ಮಗನೇ. ಮೂಸಂಬಿ ತಿಂದ? ಚೆನ್ನಾಯ್ತಾ ಮೂಸಂಬಿ? ಆ ಸಿಪ್ಪೆ ತಿನ್ನೋದು ಮೂಸಂಬಿ ಸಿಪ್ಪೆ ಚೆನ್ನಾಯ್ತಾ ನೋಡು. ಕಹಿನಾ ಹೆಂಗೈತೆ ತಿನ್ನಪ್ಪ, ಯಾಕಲ್ಲಪ್ಪ ಐತೆ ಹೇಳ ಮಗನೇ, ಎದ್ಕೋ ಬೇಗ. ಹಾಂ, ನೀನು ತಿನ್ನೋಕೆ ಇಷ್ಟ ಇಲ್ಲ, ಬರೋಲ್ಲ ಅವನಿಗೆ. ನೀನು ತಿನ್ನು ಮಗನೇ, ಮಾಡು ಬಾಯಿಗಿಕ್ಕೋ, ತಿನ್ನು ಬೇಗ ಬೇಗ ತಿನ್ನು. ಸೂಪರ್, ನನ್ನ ಮಗ ಸೂಪರ್. ಹೆಂಗಿದೆ ಮಗನೇ? ಕೈ ತೋರಿಸು.